ಸಿನಿಮಾ 2021 ಅಲ್ವಾ ಸರ್? 2021 ಆಗಸ್ಟ್ 15th ಶುರುವಾಗಿದ್ದು ಸಿನಿಮಾ. ಆಗಸ್ಟ್ 15th ಶುರುವಾಗಿದ್ದ ಸಿನಿಮಾ ಆಲ್ರೆಡಿ 2.5 ವರ್ಷಗಳು, ಅಂದರೆ ಒಂದು 240 ದಿನ ಇಲ್ಲಿವರೆಗೂ ಶೂಟ್ ಮಾಡಿರೋ ಡೇಸು. ಎಲ್ಲರೂ ಕೇಳ್ತಾ ಇದ್ರು ನನಗೆ, ಎಲ್ಲೇ ಹೋದ್ರೂ ನನಗೆ ಮುಜುಗರ ಆಗೋದು, ಎಷ್ಟು ದಿನ ಶೂಟ್ ಮಾಡ್ತೀರಾ ರೀ ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಹೇಳಬೇಕು ಅಂದರೆ ಮಾರ್ಟಿನ್ ಸಿನಿಮಾನ ನಾವು ಇಷ್ಟು ದಿನ ಶೂಟ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿಲ್ಲ, ಪ್ರೊಡ್ಯೂಸರು ಅಂದ್ಕೊಂಡಿಲ್ಲ, ನಮ್ಮ ಹೀರೋನು ಅಂದ್ಕೊಂಡಿರಲಿಲ್ಲ. ಬಟ್ ಶುರು ಮಾಡಿಕೊಂಡಾಗ ಇದ್ದಿದ್ದು ಬಜೆಟ್ ನಾವು ಅಂದ್ಕೊಂಡಿದ್ದು ಒಂದು ಅಂದರೆ ಒಂದು 35-40 ಕೋಟಿಲಿ ಒಂದು ಸಿನಿಮಾ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ಸರಿ, ಇದು ಹೋಗ್ತಾ ಒಂದು 80-90 ದಿನಕ್ಕೆ ಅಲ್ಲಿಗೆಲ್ಲ ರೀಚ್ ಆಗೋಯ್ತು. ನಾವೇನು ಅಂದ್ಕೊಂಡಿದ್ವಿ ಬಜೆಟ್ ಗೊತ್ತಿಲ್ಲ, ನಮ್ಮ ಕೈಯಿಂದ ಮೀರಿ. ಏನಂದರೆ ಪ್ರತಿಯೊಂದೂ ಇದೊಂದು ಎಪಿಸೋಡ್ ಚೆನ್ನಾಗಿ ಮಾಡ್ಬಿಡೋಣ ಅಂತ ಅನ್ಕೊಂಡು ಎಲ್ಲ ಎಪಿಸೋಡ್ಗಳು ದೊಡ್ಡದಾಗ್ತಾ ಹೋಯ್ತು. ಆ ಚೆನ್ನಾಗಿ ಮಾಡ್ಬಿಡೋಣ ಅನ್ನೋ ಒಂದು ಏನಿದೆಯಲ್ಲ, ಆ ಒಂದು ವಿಸ್ತಾರ ಅಂತ ಏನು ಹೇಳ್ತೀವಲ್ಲ, ಆ ಟೈಮಲ್ಲಿ ಕುತ್ಕೊಂಡಾಗ ಚೆನ್ನಾಗಿ ಮಾಡ್ಬಿಡೋಣ ಅಂದಾಗ, ಚೆನ್ನಾಗಿ ಮಾಡೋಕ್ಕೆ ಎಲ್ಲೋ ಒಂದು ಲೊಕೇಶನಲ್ಲಿ ಶೂಟ್ ಮಾಡೋಕ್ಕಾಗಲ್ಲ. ಅದಕ್ಕೊಂದು ಸೆಟ್ ಹಾಕಬೇಕು, ಅದಕ್ಕೊಂದು ಪ್ರೋಸೆಸ್ ಆಗುತ್ತೆ. ಒಂದು ಟೈಮು ಯಾವ ಸೆಟ್ ಅಂತ ಡಿಸೈಡ್ ಮಾಡಬೇಕು. ಅದಕ್ಕೆ ಪ್ರೊಡ್ಯೂಸರ್ ಹತ್ರ ಹೋಗಿ, ಸರ್ ಇಂಥದ್ದೊಂದು ಸೆಟ್ ಆಗ್ತಾಯಿದ್ದೀವಿ, ನೀವು ಅಪ್ರೂವಲ್ ಕೊಡಿ, ನಿಮ್ಮ ಕಡೆಯಿಂದ ದುಡ್ಡು ಬರಬೇಕು ಅಂತ ಅವ್ರನ್ನ ಕೇಳ್ಕೋಬೇಕು. ಇದೆಲ್ಲದೂ ಸೇರಿ ಒಂದೊಂದು ಸೆಟ್ಗೆ ಹತ್ತತ್ರ ನಾವು ಒಂದು 18-20 ಸೆಟ್ಗಳು ಇದರಲ್ಲಿ ಹಾಕಿರೋದು. ಒಂದೊಂದು ಸೆಟ್ಗೆ ನಾವು ಪ್ಲ್ಯಾನ್ ಮಾಡೋದು ದಿನ ಓಕೆ ಒಂದು 20 ದಿನಕ್ಕೆ ಮುಗಿಯುತ್ತೆ ಅಂತ ಅಂದ್ಕೊಂಡ್ರೆ, ನಡೀತಾ ಆರ್ಟ್ ಡೈರೆಕ್ಟ್ರ್ ಕಡೆಯಿಂದ ಇಲ್ಲ ಸರ್ ಇನ್ನೊಂದು 15 ದಿನ ಆಗುತ್ತೆ ಅಂದ್ಬಿಟ್ಟು. ಸರಿ, ಅದೆಲ್ಲ ಮುಗ್ದಿನೇನು ಶೂಟ್ ಮಾಡಬೇಕು ಅಂತ ಅಂದ್ಕೊಂಡು ಹೋದಾಗ ಒಂದು ಮಳೆನೋ ಏನೋ ಒಂದು ಬರ್ತಾಯಿತ್ತು. ನಾವೊಂದು 8 ದಿನ ಅಂದ್ಕೊಂಡಿದ್ದು 10 ದಿನ 15 ದಿನ ಆಗ್ತಾಯಿತ್ತು. ಒಂದು ಲಾಸ್ಟ್ ನಾವು ಯಾವುದೋ ಒಂದು ಕ್ಲೈಮ್ಯಾಕ್ಸ್ ಅಂತ ಅಂದ್ಕೊಂಡ್ವಿ. ಆ ಕ್ಲೈಮ್ಯಾಕ್ಸ್ ಮಾಡಬೇಕಾದ್ರೆ ಇಲ್ಲೇ ಕೊಂಬಘಟ್ಟದಲ್ಲಿ ಮಾಡಿದ್ದು. ಒಂದು 25 ದಿನ ಶೂಟ್ ಮಾಡಬೇಕಂತ. ಅದರಲ್ಲಿ ಒಂದು ಮೋಕೋಬೊಟ್ ಯೂಸ್ ಮಾಡಿದ್ವಿ. ಅದು ನಾವೊಂದು 4 ದಿನ 5 ದಿನ ಅಂತ ಅಂದ್ಕೊಂಡಿದ್ದು, ಅದೇ ಒಂದು 22-23 ದಿನ ಹೊಟ್ಟೋಯ್ತು. ನಾವು ಅಂದ್ಕೊಂಡಿದ್ದು 25 ದಿನ 48 ದಿನಕ್ಕೆ ಹೋಯ್ತು. ಅದಾದಮೇಲೆ ಇನ್ನೊಂದು 4 ದಿನ, ಒಂದು 52 ದಿನ ಕ್ಲೈಮ್ಯಾಕ್ಸೇ ಆಗೋಯ್ತು. ಎಲ್ಲರೂ ಏನಂತ ಇದ್ರು ಅಂದರೆ, ಒಂದು ಸಿನಿಮಾ ಮುಗಿಸ್ಬೋದು ಒಂದು 52 ದಿನದಲ್ಲಿ, ನೀವು ಬರೀ ಕ್ಲೈಮ್ಯಾಕ್ಸ್ ಮಾಡಿದ್ದೀರಲ್ಲಪ್ಪ ಹಂಗೆ ಅಂತ ಅಂದ್ಬಿಟ್ಟು ನಮಗೆ ನನ್ನನ್ನಂತೂ ತುಂಬಾ ಬೈಕೊಂಡಿದ್ದಾರೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ಕೇಳಿದಾಗ ನಮಗೆ ಒಂಥರ ಏನು ಇಷ್ಟು ದಿನ ಶೂಟ್ ಮಾಡ್ತಾನೇ ಇದ್ದೀವಿ, ಮುಗಿತಾ ಇಲ್ಲ ಅನ್ನಿಸ್ತಾ ಇತ್ತು. ಬಟ್ ಪ್ರೊಡ್ಯೂಸರ್ಗೆ ನಾವು ಮಾಡಿದ್ದೆಲ್ಲ ತೋರಿಸಿದಾಗ ಮಾಡ್ತಾಯಿರಿ. ಆ್ಯಕ್ಚುಲಿ 50 ದಿವಸ ಆದಮೇಲೆ ನಮ್ಮ ಗಾಡಿನ ನ್ಯೂಟ್ರಲ್ ಮಾಡ್ಬಿಟ್ಟು ತಳ್ಳಿದ್ರೆ ಕೊಂಬಗೊಟ್ಟಕ್ಕೆ ಹೋಗ್ತಿತ್ತು. ಅಲ್ಲ, 240 ದಿನದ ಫುಟೇಜ್ ಇದೆಯಲ್ಲ, ಅದು ಒಂದು ಸಿನಿಮಾದ 2 ಸಿನಿಮಾದ ಒಂದೇ ಸಿನಿಮಾ ಅದು. ಅಂದರೆ 240 ದಿನದಲ್ಲಿ ನಾವೇನೋ ಜಾಸ್ತಿ ಬೇಡದೇ ಇರೋದೆಲ್ಲ ಶೂಟ್ ಮಾಡಿದ್ದೀವಿ ಅನ್ನೋದಕ್ಕಿಂತ ಬೇಕಾಗಿದ್ದನ್ನೇ ಪ್ರಾಪರಾಗಿ ಶೂಟ್ ಮಾಡಿದ್ದೀವಿ. ಯಾಕೆಂತಂದರೆ ಇವಾಗ ಒಂದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತಂದಾಗ ಎಲ್ಲರೂ ನನ್ನನ್ನು ನೋಡ್ತಾರೆ, ಧ್ರುವನ್ನು ನೋಡ್ತಾರೆ, ಪ್ರೊಡ್ಯೂಸರ್ನು ನೋಡ್ತಾರೆ. ಇವರೇನೋ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಅನೌನ್ಸ್ ಮಾಡ್ಬಿಟ್ಟವ್ರೆ. ಇವರು ಹೊರಗಡೆ ಹೆಂಗೆ ಬರ್ತಾರೆ, ಇವರು ಸ್ಕ್ರೀನ್ ಮೇಲೆ ಇವ್ರು ಏನು ತೋರಿಸ್ತಾರೆ, ಸ್ಕ್ರೀನ್ ಮೇಲೆ ಹೆಂಗೆ ತಗೊಂಬಂದು ಬಿಡ್ತಾರೆ, ಇವ್ರದ್ದು ಕ್ವಾಲಿಟಿ ಇರುತ್ತಾ, ಕ್ವಾಲಿಟಿ ಇರಲ್ವಾ, ಯಾರ್ಯಾರೆಲ್ಲ ಸೇರ್ಕೊಂಡು ಏನು ಕಿತ್ತ ದಬಾಕಿದ್ದಾರೆ ಇವರು ಅನ್ನೋದೆಲ್ಲನೂ 100% ಹೇಳ್ತಾರೆ. ಅದೊಂದೇ ಒಂದು ಭಯ, ಏನಪ್ಪ ಮಾಡಿದ್ದಾರೆ ಇವರು, ಏನು ಮಾಡಿದ್ದಾರೆ ಅಂತಂದಾಗ ಓಕೆ ಇವ್ರು ಇಷ್ಟು ದಿನ ಮಾಡಿರೋದಕ್ಕೂ ಚೆನ್ನಾಗಿ ಮಾಡಿದ್ದಾರೆ ಅನ್ನೋ ಒಂದೇ ಒಂದು ಆ ಒಂದು ಭಯ ಇತ್ತಲ್ಲ. ಆ ಭಯಕ್ಕೋಸ್ಕರ ತುಂಬ ಪ್ರಿಪ್ರೇಷನ್ಗಳನ್ನ ಮಾಡಿಕೊಂಡು, ತುಂಬ ಏನು ನಮಗೆ ಯಾವ್ಯಾವ ರೀತಿ ನಾವೇನೇನು ಅಂದ್ಕೊಂಡಿದ್ವಿ ಆ ಕೆಲಸ ಬರೋವರೆಗೂ ವೆಯ್ಟ್ ಮಾಡಿ ಪ್ರೊಡ್ಯೂಸರ್ ಹತ್ರ ಹೇಳಿ ಅದನ್ನು ಮಾಡ್ಕೊಂಡು ಬಂದ್ವಿ. ಹಂಗಾಗಿ 240 ದಿನದವರೆಗೂ ಬಂತು. ಆಲ್ಮೋಸ್ಟ್ ಒಂದು ಸಿನಿಮಾಗೆ ಒಂದು 150-160 ದಿನ ಆಗ್ಬೋದು. ಇದು ಒಂದು 100 ದಿನ ಜಾಸ್ತಿ ಆಗಿದೆ ಅಂತಂತಂದರೆ, ಆ ಪ್ಯಾನ್ ಇಂಡಿಯಾ ಸಿನಿಮಾ ಅಂತಂದ್ಬಿಟ್ಟು ನಾವೇನು ತೋರ್ಸೋಕೆ ಹೊರಟಿದ್ದೀವಲ್ಲ, ಅದ್ರದ್ದು ಒಂದು ಕ್ವಾಲಿಟಿ ಕೊಡೋದಕ್ಕೋಸ್ಕರನೇ ನಾವೆಲ್ಲರೂ ಶ್ರಮ ಪಡ್ತಾಯಿದ್ದೀವಿ ಹೊರತು ಅದನ್ನು ಮೀರಿ ಇನ್ನೇನು ಇಲ್ಲ. ಒಂದು ಕ್ವಾಲಿಟಿ, ಯಾಕೆಂದರೆ ಒಂದು ಕನ್ನಡ ಸಿನಿಮಾ ಅಂತ ಮಾಡಿದಾಗ ನಮ್ಮ ಕನ್ನಡ ಜನ ನೋಡ್ತಾರೆ. ನಾವು ಪಕ್ಕ ಸ್ಟೇಟ್ಗೆ ಹೋದಾಗ ಏನಪ್ಪ ಕರ್ನಾಟಕದಿಂದ ಬಂದಿದ್ದಾರೆ ಇವ್ರು, ಯಾವ ಯೋಗ್ಯತೆಯಲ್ಲಿದ್ದಾರೆ ಇವ್ರು ಏನು ಸಿನಿಮಾ ಮಾಡಿದ್ದಾರೆ ಅಂತ 100%. ಯಾಕೆಂದರೆ ನಮ್ಮ ಸುತ್ತಮುತ್ತ ತುಂಬ ಸಿನಿಮಾಗಳು ಬರ್ತಾಯಿದೆ. ಹಂಗಾಗಿ ಸ್ವಲ್ಪ ಜವಾಬ್ದಾರಿಯಿಂದ ತುಂಬ ಪ್ರಿಪ್ರೇಷನ್ನ ಮಾಡ್ಕೊಂಡು ಶೂಟ್ ಮಾಡಿದ್ದೀವಿ. ಕ್ವಾಲಿಟಿ ಸಿನಿಮಾದಲ್ಲಿರುತ್ತೆ ಅಂತ ಹೇಳ್ತಿದ್ದೀರಾ? 200%. ಯಾಕೆಂದರೆ ಟೀಸರ್ಗೆ ಅಂತ ಅಂದ್ಬಿಟ್ಟೆ ಸಪ್ರೇಟಾಗಿ ನಾವು ಶೂಟ್ ಮಾಡೋಕ್ಕಾಗಲ್ಲ. ಸಿನಿಮಾಗೆ ಏನು ಮಾಡಿದ್ದೀವಿ ಅದರಲ್ಲಿ ಒಂದು 2 ನಿಮಿಷದ ಫುಟೇಜ್ನ ನಾವು ಟೀಸರ್ ಅಂತ ಮಾಡಿದ್ದೀವಿ. ಟೀಸರ್ ಏನಿದೆಯಲ್ಲ ಅದಕ್ಕಿಂತ ಚೆನ್ನಾಗಿರುತ್ತೆ ಸಿನಿಮಾದಲ್ಲಿ. ಅಲ್ಲ ಬ್ರೋ, ಸಿನಿಮಾದಲ್ಲಿ ಇರೋ ಕ್ವಾಲಿಟಿನೇ ಟೀಸರಲ್ಲಿ ಕೊಟ್ಟಿದ್ದಾರೆ. ಆಗಸ್ಟ್ 15ನೇ ತಾರೀಕು ಏನು ಬಜೆಟ್ ಅಂತ ಶುರು ಮಾಡಿದ್ರಿ, ಮಾರ್ಚ್ 6ಕ್ಕೆ ಯಾವ ಬಜೆಟ್ ಮುಗಿಸಿದ್ರಿ? ಆ ಬಜೆಟ್ನ ನಾವು ಮಾತಾಡಬಾರ್ದು. ಯಾಕೆಂತಂದ್ರೆ ಪ್ರೊಡ್ಯೂಸರ್ ಹೇಳಿದ್ದಾರೆ ನೀವು ಕೆಲಸ ಮಾತ್ರ
ನಿಮಿಷ. ಈಗ ಆ್ಯಕ್ಚುಲಿ ಯಾರು ಬಜೆಟ್ ಬಗ್ಗೆ ಮಾತಾಡಲ್ಲ, ನಾವು ಮಾತಾಡೋಣ. ಮಾತಾಡಿ ಸರ್. ತುಂಬಾ ದಿನಗಳಿಂದ ಚರ್ಚೆ ಯಾಕೆಂದರೆ ರಿಲೀಸ್ ಆದ್ಮೇಲೆ ಕಲೆಕ್ಷನ್ ಹೇಳ್ತೀವೋ ಹೇಳಲ್ವೋ ಅದು ಇವಾಗ ಸ್ಟಾಪ್ ಆಗಿದೆ. ಅಟ್ಲೀಸ್ಟ್ ಖರ್ಚು ಮಾಡಿರೋದಾದ್ರೂ ಹೇಳಿ. ರಿಲೀಸ್ ದಿನ ನನಗೆ ಎಷ್ಟು ಕಾಪಿ ಬೀಳುತ್ತೆ ಅನ್ನೋದು ಅವಾಗ ಗೊತ್ತಾಗುತ್ತೆ. ಈಗ ಕುಂಬಳಕಾಯಿ ಎಷ್ಟೇ ಆಗಿರೋದು ಮಾರ್ಚ್ ಅಲ್ಲ ಇಲ್ಲಿವರೆಗೂ ಏನಾಗಿದೆ, ಇವ್ರು ಏನು ಹೇಳಿದ್ರಲ್ವಾ, ಇವ್ರು ಹೇಳಿರೋದಕ್ಕಿಂತ ಅವಾಗೇನು ನಂಬರ್ ಆಫ್ ಡೇಸ್ ಇತ್ತು, ಎಷ್ಟು ಜಾಸ್ತಿ ಆಗಿದೆ, ಆ ಪ್ರಪೋರ್ಷನೇಟ್ ಜಾಸ್ತಿ ಆಗಿದೆ. ಎಷ್ಟು ಹೇಳಿದ್ರು ಸರ್ ಆರಂಭ? ಹೇಳ್ತಾರಲ್ಲ ಅವರು 35-40 ಹೇಳ್ತಾರಲ್ಲ, 35-40 ಹೇಳಿದ್ರು ಅವರು. ಸೊ ಈಗ ನಾವು ಅವಾಗ ಪ್ಲ್ಯಾನ್ ಮಾಡಿದಾಗ ನಾವು 110 ಡೇಸ್ ಪ್ಲ್ಯಾನ್ ಮಾಡಿದ್ವಿ ಫಿಲ್ಮ್. ಎಕ್ಸಾಕ್ಟ್ಲಿ ಡಬಲ್ ಆಗಿದೆ. ಟ್ರಿಬಲ್ ಹಾಕಬೋದಾ ಸರ್? ಅಲ್ಲ ನೀವು ಲಾಸ್ಟ್ ಆ್ಯಕ್ಯುರೇಟ್ ಬೇಕು ಅಂದರೆ ನಾನು ಯಾವಾಗ ಅಲ್ಲ ನಾವು ಆಮೇಲೆ ನೀವೇನು ಹೇಳಿದ್ರೆ ನಾವೇನೋ ಬರ್ದು ಆಮೇಲೆ ಇಲ್ಲ ನೀವು ಅದಕ್ಕೆ ನಿಮಗೂ ಲೇಟ್. ನನಗೇನು ನಾನು ಹೇಳೋದು ಒಂದೇ ಒಂದು ಪಾಯಿಂಟ್ ಸತೀಶ್ ಅವರೇ ಒಂದು ಪಾಯಿಂಟ್. ಈಗ ನಾನು ಈ ಫಿಗರ್ ಆಯಿತು ಅಂತ ಅಂತೀನಿ ಅಂದ್ಕೊಳ್ಳಿ, ಇನ್ನು ಪೋಸ್ಟ್ ಪ್ರೊಡಕ್ಷನಲ್ಲಿದೆ, ಅಲ್ಲಿ ಜಾಸ್ತಿ ಆದರೆ ನಾನು ವಾಪಸ್ ಬಂದು ಕರೆದು ಇದು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕಾಗಲ್ಲ. ಸೊ ಹಂಗಾಗಿ ಸಿನಿಮಾ ರಿಲೀಸ್ ಆಗೋದಾಗ ನನಗೆ ಕ್ಲಾರಿಟಿ ಇರುತ್ತೆ. ಮೇಕಿಂಗ್ ಬಗ್ಗೆ ಮಾತಾಡಿದ್ರಿ, ಕಂಟೆಂಟ್ ಬಗ್ಗೆ ಮಾತಾಡಿಲ್ಲ. ಕಂಟೆಂಟ್ ಬಗ್ಗೆ ಮಾತಾಡೋಕ್ಕಾಗಲ್ಲ. ಮೇಕಿಂಗ್ ಈ ಸಿನಿಮಾ ಅಂತಂದರೆ ನಮಗೆ ಫೈಟ್ಸ್ ಅಂತ ಬಂದಾಗ ರವಿ ವರ್ಮಾ ಮಾಸ್ಟ್ರು, ಯಾಕೆಂತಂದರೆ ನನಗೆ ಎಲ್ಲ ಸಿನಿಮಾದಲ್ಲೂ ಅವ್ರು ನನ್ನ ಬೆನ್ನೆಲುಬಾಗಿ ಯಾವಾಗಲೂ ಇದ್ದೇ ಇರ್ತಾರೆ. ಜೊತೆಗೆ ರಾಮ್ ಲಕ್ಷ್ಮಣ್ ಮಾಸ್ಟ್ರು ಮಾಡಿದ್ದಾರೆ, ಮಾಸ್ ಮಾಧವ್ ಅವರು ಮಾಡಿದ್ದಾರೆ, ಗಣೇಶ್ ಅವ್ರು ಮಾಡಿದ್ದಾರೆ. ಅದಾದಮೇಲೆ ಡ್ಯಾನ್ಸ್ ಕೊರಿಯೋಗ್ರಫಿ ಬಂದಾಗ ಇಮ್ರಾನ್ ಸರ್ದಾರಿಯಾ ಮತ್ತು ನಮ್ಮ ಮುರಳಿ ಮಾಸ್ಟ್ರು ಮಾಡಿದ್ದಾರೆ. ಮ್ಯೂಸಿಕ್ ಬಂದರೆ ಸಾಂಗ್ಸ್ ಎಲ್ಲ ಮಣಿ ಶರ್ಮಾ ಅವ್ರು ಮಾಡಿರುವಂಥದ್ದು, ರೆಕಾರ್ಡಿಂಗ್ ರವಿ ಬಸ್ರೂರು ಮಾಡ್ತಾ ಇದ್ದಾರೆ. ಎಡಿಟಿಂಗ್ ಬಂದು ನಮ್ಮ KM ಪ್ರಕಾಶ್ ಮಾಡ್ತಿರೋವಂಥದ್ದು. ಅದನ್ನು ಮೀರಿ ನಮ್ಮ ಆರ್ಟ್ ಡೈರೆಕ್ಷನ್ ಅಂತ ಬಂದಾಗ ನೀವೆಲ್ಲ ಈಗ ಇದರಲ್ಲಿ ಯಾವುದು ಟೀಸರಲ್ಲೆಲ್ಲ ನಿಮ್ಗೇನು ಲ್ಯಾವಿಶ್ ಆಗಿ ಹಂಗೆ ಆ ಥರದ್ದೆಲ್ಲ ದೊಡ್ಡ ಸೆಟ್ಗಳೆಲ್ಲ ಏನು ಕಾಣಿಸ್ತಾ ಇದೆ ಅದನ್ನು ಮೋಹನ್ ಬಿಕೆರೆ ಅವ್ರು ಮಾಡಿದ್ದಾರೆ. ನಮ್ಮ ಇಡೀ ಪ್ರೊಡಕ್ಷನ್ ಇದನ್ನು ನಮ್ಮ ಸುರೇಶ್ ಅಣ್ಣ ಪ್ರೊಡಕ್ಷನ್ ಡಿಸೈನ್ ಇದೆಲ್ಲ ನೋಡ್ಕೊಂಡಿರೋದು. ದರ್ಶನ್ ಇರ್ಬೋದು, ಮತ್ತು ಶಿವಾರ್ಜುನ್ ಸರ್ ಎಕ್ಸಿಕ್ಯೂಟಿವ್ ಕೋ ಪ್ರೊಡ್ಯೂಸರೇ ಅಂತ ಹೇಳ್ಬೋದು ಅವರು ನಮಗೆ. ಯಾಕೆಂತಂದರೆ ಪ್ರತಿದಿನನೂ ಅವ್ರ ಏನು ನಾಳೆ ಅನ್ನೋದಕ್ಕಿಂತ ಇಡೀ ಸಿನಿಮಾಗೆ ಅವರು ಜೊತೆಲಿ ಪ್ರತಿದಿನನೂ ಫೌಂಡೇಶನ್ ಥರ ನಿಂತಿದ್ದಾರೆ. ಮತ್ತು ಎಲ್ಲನೂ ಮೀರಿ ನಮ್ಮ ಪ್ರೊಡ್ಯೂಸರು ನಾನು ಎಷ್ಟೇ ಹಿಂಸೆ ಕೊಟ್ರು ನಮ್ಮ ಸಿನಿಮಾಗೆ ಏನು ಬೇಕು ಅಂತ ಅಂದ್ಬಿಟ್ಟು ಅವ್ರ ಹತ್ರ ಎಕ್ಸ್ಪ್ಲೈನ್ ಮಾಡಿ ಹೇಳಿದ್ರೆ ಖಂಡಿತವಾಗ್ಲೂ ಮಾಡಿ ಡೈರೆಕ್ಟ್ರೆ ಅಂತಲೇ ಇಲ್ಲಿವರೆಗೂ ಮಾಡಿರುವಂಥದ್ದು. ನಮ್ಮ ಬೆನ್ನೆಲುಬಾಗಿ ನಮ್ಮ ಬಸಣ್ಣ ಇದ್ದಾರೆ. ಮತ್ತು ಎಲ್ಲದಕ್ಕಿಂತ ಮೀರಿ ನೀವೇನೀಗ ವಿಜುವಲ್ಸ್ ಎಲ್ಲ ನೀವೆಲ್ಲ ನೋಡ್ತಾ ಇದ್ರಿ, ಕಣ್ಣು ಅಂತ ಏನು ಹೇಳ್ತೀವಿ ಸಿನಿಮಾಗೆ, ನಮ್ಮ ಸತ್ಯ ಹೆಗ್ಡೆ ಅವರು ಮಾಡಿರುವಂಥದ್ದು. ಎಲ್ಲ ಓವರಲ್ ಆಗಿ ನನ್ನ ಇಡೀ ತಂಡ ಸೇರಿಕೊಂಡು ಒಂದು ಮಾರ್ಟಿನ್ ಒಂದು ಸಿನಿಮಾ ರೆಡಿಯಾಗಿದೆ. ಇವತ್ತು ಆ 240 ದಿನನ ಮುಗಿಸಿ ಕುಂಬಳಕಾಯಿ ಹೊಡೆದಿದ್ದೀವಿ. ಮತ್ತು ಇಡೀ ನಮ್ಮ ಟೀಮು, ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಗ್ಬೋದು, ನಮ್ಮ ಸ್ವಾಮಿ ಕೋ ಡೈರೆಕ್ಟ್ರು ಅಶ್ವಿನ್, ನಮ್ಮ ಮುತ್ತು, ಎಲ್ಲರೂ ನಮ್ಮ ಹುಡುಗರುಗಳೆಲ್ಲರೂ ಜೊತೆಗೆ ಒಂಥರ ಏನು ಒಂದು ಸೈನ್ಯದ ಥರ ನಿಂತ್ಕೊಂಡು ಕೆಲಸ ಮಾಡಿದ್ದೀವಿ ಈ ಮಾರ್ಟಿನ್ ಸಿನಿಮಾಗೆ ಅಂತ ಹೇಳೋಕ್ಕೆ ಇಷ್ಟ. ಅದೇ ನಮ್ಮ ಟೀಮು ಅಂತಂದರೆ ಎಲ್ಲರೂ ಸೇರ್ಕೋತಾರೆ. ಎಲ್ಲರ ಬಗ್ಗೆ ಹೇಳಿದ್ರಿ ಸರ್, ನಿಮ್ಮ ಮಾರ್ಟಿನ್ ಬಗ್ಗೆ ಹೇಳಿಲ್ಲ. ಅವರ ತಾಳ್ಮೆ, ಅವರ ಡೆಡಿಕೇಶನ್ ಈ ಸಿನಿಮಾ ಬಗ್ಗೆ ಲಾಸ್ಟಿಗೆ ಬರ್ತೀವಿ. ಯಾಕೆ ಅಂತಂದರೆ ಇದು ಎಲ್ಲದು ಒಂದು ಈ ಸೈಡ್ ಪಿಲ್ಲರು ಈ ಥರದ್ದು ಅಂತಂದರೆ ಇದು ಸೆಂಟ್ರ್ ಪಿಲ್ಲರು. ಯಾಕೆಂತಂದರೆ ನನಗೆ ಲೆಫ್ಟ್ ಟು ರೈಟ್ ಎರಡು ಧ್ರುವನೇ. ಯಾಕೆಂತಂದರೆ ನಾನು ಏನೇ ಮಾಡಬೇಕು ಅಂತಂದರೂ ಆಗಲ್ಲ ಅಂತ ಒಂದು ದಿನವೂ, ಒಂದು ನಿಮಿಷಕ್ಕೂ, ಒಂದು ಸೆಕೆಂಡ್ಗೂ ಅವನ ಕಡೆಯಿಂದ ವಾಯ್ಸೇ ಬರಲ್ಲ. ಏನಂದ್ರೂ ಓಕೆ ಬೈ, ನೀವೇನು ಹೇಳಿದ್ರು ನಾನು ರೆಡಿ, ನೀವು ಹೆಂಗೆ ಹೇಳಿದ್ರು ನಾನು ಹಂಗೆ ರೆಡಿ ಅಂತಲೇ ಹೇಳಿರೋದೇ ಹೊರತು ನಾನು ಪ್ರತಿಯೊಂದು ನಾನೇನು ಹೆಜ್ಜೆ ಇಡ್ತೀನೋ ಅದಕ್ಕೆಲ್ಲದಕ್ಕೂ ಸಪೋರ್ಟ್ ಮಾಡಿಕೊಂಡೆ ಪ್ರತಿಯೊಂದರಲ್ಲೂ ಅವ್ನು ನನ್ನ ಜೊತೆಗಿದ್ದ. ಮೇಕಿಂಗ್ ಬಗ್ಗೆ ಮಾತಾಡ್ತಿದ್ವಿ, ಆ್ಯಕ್ಷನ್ ಅಡ್ವೆಂಚರ್ ಜಾನರ್ ಅಂತಂದು ಗೊತ್ತು. ಆದರೆ ಟೀಸರಲ್ಲಿ ನಾವು ನೋಡಿದಾಗ ಒಂದು ಕಡೆ ಆ್ಯಕ್ಷನ್ ಇದೆ, ಮತ್ತೊಂದು ಕಡೆ ಪೇಟ್ರಿಯಾಟಿಸಮ್ ಇದೆ, ಸೊ ಗ್ಯಾಂಗ್ಸ್ಟರ ಈ ಥರ ಒಂದಷ್ಟು ಕ್ವಶನ್ಗಳು ಮೂಡುತ್ತೆ. ಅದ್ರ ಬಗ್ಗೆ ಒಂದು ಲೈನಲ್ಲಿ ಹೇಳೋದಾದರೆ ನಾವೇನೋ ಬರಿಬೇಕಲ್ವ ಸಿನಿಮಾ ಕಂಟೆ ಆ ಕುತೂಹಲ ಇರಲಿ ಇನ್ನೂ ಒಂದಷ್ಟು. ಏನಂತಂದ್ರೆ ಇವಾಗ ನಿಮ್ಗೆಲ್ಲರಿಗೂ ಒಂದು ಪೇಟ್ರಿಯಾಟಿಸಮ್ ಅಂದಾಗ ಒಂದು ಇದರಲ್ಲಿ ನಾವು ಇಂಡಿಯನ್ ಅಂತ ಹಾಕಿಸಿದಾಗ ಪೇಟ್ರಿಯಾಟಿಸಮ್ ಬರುತ್ತೆ. ಮತ್ತೆ ಆ ಟೋಟಲ್ ವಿಜುವಲ್ಸ್ ಎಲ್ಲ ನೋಡಿದಾಗ ಇದೊಂದು ಗ್ಯಾಂಗ್ಸ್ಟರ್ ಸಿನಿಮಾನ ಅಂತ ಬರುತ್ತೆ. ಎಲ್ಲರಿಗೂ ಏನೇನು ಕ್ವಶನ್ ಮಾರ್ಕ್ಗಳಿದೋ ಅದು ಹಂಗೆ ಇಟ್ಕೊಂಡು ಆ ಕ್ಯೂರಿಯಾಸಿಟಿಲಿ ನೀವು ಏನೇನೆಲ್ಲ ಬರೀತಿರೋ, ಏನೇನು ಎಲಬ್ರೇಟ್ ಮಾಡ್ತಿರೋ ಎಲ್ಲನೂ ಬರ್ರಿ. ಅದಕ್ಕೊಂದಿನ ನಮ್ಮ ರಿಲೀಸ್ ಸಿನಿಮಾ ಯಾವಾಗ ಬರುತ್ತಲ್ಲ ಅವತ್ತೊಂದಿನ ಆನ್ಸರ್ ಸಿಗುತ್ತೆ. ಅವಾಗ ನಾನೇ ಹೇಳ್ಬಿಡ್ತೀನಿ ರಿಲೀಸ್ ಆದ್ಮೇಲೆ ಕಥೆನ ಹಿಂಗೆಲ್ಲ ಇತ್ತು ಅಂತ.
ಅದೇ ಎಲೆಕ್ಷನ್ ರಿಲೀಸ್ ಡೇಟ್ ಏನು ಅಂತಂದ್ರೆ ನೀವೇ ಇವಾಗ ತಾನೇ ಹೇಳಿದ್ರಿ, ಎಲೆಕ್ಷನ್ ಬರುತ್ತೆ, ಎಲೆಕ್ಷನ್ ಡೇಟ್ ಅನೌನ್ಸ್ ನೋಡ್ಕೊಂಡೆ ನಾವು ಅನೌನ್ಸ್ ಮಾಡೋಣ ಅಂತ ಅನ್ಕೊಂಡಿದೀವಿ. ಯಾಕೆಂತಂದ್ರೆ ಅವ್ರು ಯಾವಾಗ ಬರ್ತಾರೆ, ಹಿಂದೆ ಬರ್ತಾರೋ ಮುಂದೆ ಬರ್ತಾರೋ ಅಂತ. ಇಲ್ಲ, ಅದು ಏನಂತಂದ್ರೆ ನಮ್ಮ ಸಿನಿಮಾದು ಮೇಜರ್ ಏನಂತಂದ್ರೆ ಎಲ್ಲ ಕೆಲಸಗಳು ಮುಗ್ದೋಗಿದೆ. ಡಬ್ಬಿಂಗ್ ಮುಗ್ದಿದೆ, ಸಾಂಗ್ಸ್ಗಳದ್ದೆಲ್ಲ ಮುಗ್ದಿದೆ, ಮತ್ತು ಟೋಟಲ್ ಶೂಟಿಂಗ್ ಮುಗ್ದೋಗಿ ಎಲ್ಲ ಮುಗ್ದಿದೆ. ನಮ್ಗಿರೋದು ಎರಡು ಕೆಲಸ, ಒಂದು ರೀ ರೆಕಾರ್ಡಿಂಗು, ಇನ್ನೊಂದು CG ವರ್ಕ್ಸ್. ಇವೆರಡರ ಮೇಲೇ ನಮ್ಮ ಸಿನಿಮಾ ರಿಲೀಸ್ ನಿಂತಿರೋದು. ಆಲ್ಮೋಸ್ಟ್ ರೀ ರೆಕಾರ್ಡಿಂಗು ಅಂತ ಆಲ್ರೆಡಿ ಶುರುವಾಗಿದೆ. ಅದು ಒಂದು 2.5-3 ಮಂತ್ಸಲ್ಲಿ ಅದು ಎಲ್ಲ ಮುಗಿಯುತ್ತೆ. CG ವರ್ಕ್ಸ್ ಎಲ್ಲ ಯಾವ ರೀತಿ ಕಂಬೈಂಡಾಗಿ ನಮಗೆ ಬರುತ್ತೋ ಅದನ್ನು ನೋಡಿಕೊಂಡು ಪ್ರೊಡ್ಯೂಸರ್ ಅವ್ರಿಗೆ ಯಾವ ಡೇಟ್ ಅನುಕೂಲ ಆಗಿರೋ, ಯಾಕೆಂತಂದರೆ ಕನ್ನಡ ಸಿನಿಮಾ ಅಂತಂದಾಗ ನಾವು ಯಾವ ಡೇಟಿಗೆ ಬೇಕಾದ್ರೂ ರಿಲೀಸ್ ಮಾಡ್ಬೋದು. ಕನ್ನಡ ಸಿನಿಮಾ ಅಂತಂದಾಗ ಹೊರಗಡೆಗೆ ಒಂದು 5-6 ಸ್ಟೇಟಲ್ಲಿ ರಿಲೀಸ್ ಮಾಡಬೇಕು ಅಂದಾಗ ಅಲ್ಲಿಂದ ಯಾವ್ಯಾವ ಸಿನಿಮಾಗಳು ನಮಗೆ ಅಪೋಸಿಷನ್ಗಳು ಬರ್ತವೆ, ಮತ್ತು ನಾವು ಯಾವ್ಯಾವ ಕಂಪ್ನಿಗಳ ಜೊತೆ ನಾವು ಕೊಲಾಬ್ರೇಟ್ ಆಗಬೇಕು, ಮತ್ತು ಯಾವ ಡೇಟಲ್ಲಿ ಬಂದರೆ ಪ್ರೊಡ್ಯೂಸರ್ಗೆ ಅನುಕೂಲ ಆಗುತ್ತೆ, ಅದನ್ನೆಲ್ಲ ಅವರೇ ನೋಡಿಕೊಂಡು ಅವ್ರು ಡಿಸೈಡ್ ಮಾಡಿಕೊಂಡು ಒಂದು ದಿನ ಇದೇ ರೀತಿ ಒಂದು ಪ್ರೆಸ್ ಮೀಟ್ನಾಗ ಕರೆದು ಅನೌನ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದು ಶೀಘ್ರದಲ್ಲೇ.